ಬಿಜೆಪಿಯಲ್ಲಿ ನಡೀತಾ ಇರುವಂತಹ ಒಳಜಗಳ ಈಗ ಸದ್ಯ ಬೀದಿಗೆ ಬಂದಂತಾಗಿದೆ. ರಾಜ್ಯ ಉಸ್ತುವಾರಿಗಳ ಮುಂದೆಯೇ ಶ್ರೀರಾಮುಲು ಅವರು ಸಿಡಿದೆದ್ದಿದ್ದಾರೆ, ಅಸಮಾಧಾನವನ್ನ ತೋರ್ಪಡಿಸಿದ್ದಾರೆ. ಬೀದಿಗೆ ಬಂದಿದೆ ಬಿಜೆಪಿಯ ಒಳಜಗಳ. ರಾಜ್ಯ ಉಸ್ತುವಾರಿ ವಿರುದ್ಧ ಶ್ರೀರಾಮುಲು ಅವರು ಸಿಡಿಮಿಡಿಗೊಂಡಿದ್ದಾರೆ. ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ನಾಯಕರ ವಿರುದ್ಧ ಮುನಿಸನ್ನ ಹೊರಹಾಕಿದ್ದಾರೆ. ಬಳ್ಳಾರಿ ಜಿಲ್ಲಾ ಘಟಕದ ಅಧ್ಯಕ್ಷರ ಹೆಸರು ಫೈನಲ್ ಆಗದ್ದಕ್ಕೆ ರಾಮುಲು ಅವರ ಬೇಸರ. ರಾಜ್ಯ ಉಸ್ತುವಾರಿ ರಾಧಾಮೋಹನ್ ವಿರುದ್ಧ ರಾಮುಲು ಅವರು ಅಸಮಾಧಾನಗೊಂಡಿದ್ದಾರೆ. ಕೋರ್ ಕಮಿಟಿ ಸಭೆಯಲ್ಲಿ ಸ್ವಲ್ಪ ಏರು ದನಿಯಲ್ಲೇ ಮಾತುಕತೆ ಆಗಿದೆ. ರಾಮುಲುಗೆ ಸಮಾಧಾನ ಮಾಡೋದಕ್ಕೆ ವಿಪಕ್ಷ ನಾಯಕ ಅಶೋಕ್ ಮುಂದಾದ್ರು, ಅವರನ್ನು ಕೂಡ ಲೆಕ್ಕಿಸಲಿಲ್ಲ. ಯಾರ ಸಮಾಧಾನಕ್ಕೂ ಶಾಂತವಾಗಲಿಲ್ಲ, ಕೋಪ ಮುಂದುವರಿಸ್ತಾ ಹೋದ್ರು. ನಂತರ ಹೊರಕ್ಕೆ ನಡೆದಿದ್ದಾರೆ ರಾಮುಲು. ಬಳ್ಳಾರಿ ಜಿಲ್ಲಾ ಘಟಕದ ಅಧ್ಯಕ್ಷರ ನೇಮಕ ಮಾಡಲಿಲ್ಲ ಯಾಕೆ ಅನ್ನೋದು ರಾಮುಲು ಅವರ ಅಸಮಾಧಾನಕ್ಕಿರುವಂತಹ ಕಾರಣ. ಕೋರ್ ಕಮಿಟಿ ಸಭೆಯಲ್ಲಿ ರಾಮುಲು ವಿರುದ್ಧ ರಾಧಾಮೋಹನ್ ದಾಸ್ ಸಹ ಅಸಮಾಧಾನಗೊಂಡಿದ್ದಾರೆ. ಸಂಡೂರು ಬೈ ಎಲೆಕ್ಷನ್ ಸೋಲಿನ ಬಗ್ಗೆ ದೂರು ಕೊಟ್ಟಿದ್ರು ಬಂಗಾರು ಹನುಮಂತು. ರಾಮುಲು ಅವರ ಕಾರ್ಯವೈಖರಿ ಪ್ರಶ್ನಿಸಿ ರಾಧಾಮೋಹನ್ ದಾಸ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಏರು ಧ್ವನಿಯಲ್ಲಿ ರಾಮುಲು ಮಾತನಾಡಿದ ಮಾತ್ರ ಅಲ್ಲ, ಈ ಕಡೆ ರಾಮುಲು ಅವ್ರಿಗೂ ರಿವರ್ಸ್ ಸೈಡ್ ರಾಧಾಮೋಹನ್ ದಾಸ್ ಒಂದಷ್ಟು ಮಾತನಾಡಿದ್ದಾರೆ. ರಾಮುಲು ಮಾತಿಗೆ ಕೋಪಗೊಂಡಿದ್ದಾರೆ. ಪಕ್ಷಕ್ಕೆ ನಾನು ದುಡಿದಿದ್ದೀನಿ, ನನ್ನ ವಿರುದ್ಧ ಆರೋಪ ಮಾಡಿದ್ದಾರೆ. ಕೋರ್ ಕಮಿಟಿ ಸಭೆಯಲ್ಲಿ ಸಿಡಿಮಿಡಿಗೊಂಡಂತಹ ರಾಮುಲು ಅವರು ಕೋರ್ ಕಮಿಟಿ ಸಭೆಯಿಂದ ಅಸಮಾಧಾನಗೊಂಡು ಹೊರಗೆ ಬಂದಿದ್ದಾರೆ. ಕೋರ್ ಕಮಿಟಿ ಸಭೆಯಲ್ಲಿ ರಾಮುಲು ವಿರುದ್ಧ ರಾಧಾಮೋಹನ್ ದಾಸ್ ಸಹ ಅಸಮಾಧಾನದ ಮಾತುಗಳನ್ನ ಆಡಿದ್ದಾರೆ. ಸಂಡೂರು ಬೈ ಎಲೆಕ್ಷನ್ ಸೋಲಿನ ಕುರಿತಾಗಿ ಬಂಗಾರು ಹನುಮಂತು ಅವರು ಒಂದಷ್ಟು ವರದಿಗಳನ್ನ ಕೊಟ್ಟಿದ್ದಾರೆ. ಏನೆಲ್ಲ ಆಯ್ತು, ಯಾವ ಕಾರಣಕ್ಕೆ ಸಂಡೂರಿನಲ್ಲಿ ತನ್ನ ಸೋಲಾಯಿತು ಅನ್ನೋದ್ರ ಬಗ್ಗೆ ಅವರು ವಿವರಣೆಯನ್ನ ಕೊಟ್ಟಿದ್ದಾರೆ. ಇದರ ಬೆನ್ನಲ್ಲೇ ರಾಧಾಮೋಹನ್ ದಾಸ್ ಅವರು ಕೂಡ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಪಕ್ಷಕ್ಕಾಗಿ ನಾನು ದುಡಿದಿದ್ದೀನಿ ಅಂತ ಈ ಸಂದರ್ಭದಲ್ಲಿ ರಾಮುಲು ಅವರು ತಮ್ಮ ಒಂದು ಶ್ರಮ ಏನಿದೆ ಪಕ್ಷಕ್ಕಾಗಿ ಅನ್ನೋದನ್ನ ರಾಧಾಮೋಹನ್ ದಾಸ್ ಮುಂದೆ ಹೇಳೋದಕ್ಕೆ ಪ್ರಯತ್ನಿಸಿದ್ದಾರೆ. ಅವರ ಕೋಪ ತಣ್ಣಗಾಗಲಿಲ್ಲ, ಕೊನೆಗೆ ಅಲ್ಲಿಂದ ನಿರ್ಗಮಿಸಿದ್ದಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮಸೂದ್ರಿಂದ. ಮಸೂದ್, ಕೋರ್ ಕಮಿಟಿ ಸಭೆಯಲ್ಲಿ ಏನೆಲ್ಲ ಮಾತಿನ ಜಟಾಪಟಿ ಆಗಿದೆ ರಾಮುಲು ಮತ್ತು ರಾಧಾಮೋಹನ್ ದಾಸ್ ಎದುರಿಗೆ? ದಿವ್ಯಾ, ಒಂದು ಕಡೆ ವಿಜೇಂದ್ರ, ಮತ್ತೊಂದು ಕಡೆ ಯತ್ನಾಳ್ ಸಂಘರ್ಷ ಈಗಾಗಲೇ ಕಳೆದ 1 ವರ್ಷದಿಂದಲೂ ಕೂಡ ನಡೀತಾ ಇದೆ. ರಾಜ್ಯಾಧ್ಯಕ್ಷ ಚುನಾವಣೆ ಸಮೀಪ ಅದು ಇನ್ನಷ್ಟು ಉಲ್ಬಣಾಗಿದೆ. ಈ ಮಧ್ಯೆ ಬಳ್ಳಾರಿ ಬಿಜೆಪಿಯ ಆಂತರಿಕ ಕಲಹ ಈಗ ನಿನ್ನೆ ಕೋರ್ ಕಮಿಟಿ ಸಭೆಯಲ್ಲಿ ಬಯಲಾಗಿರುವಂಥದ್ದು. ಈಗಾಗಲೇ ಸಂಡೂರು ಉಪಚುನಾವಣೆ ಸಂಬಂಧಪಟ್ಟಂತೆ ಉಸ್ತುವಾರಿಯಾಗಿ ರಾಮುಲು ಅವರನ್ನು ನೇಮಕ ಮಾಡಿದ್ರು. ಜನಾರ್ದನ್ ರೆಡ್ಡಿ ಅವರು ಖುದ್ದಾಗಿ ತಾವೇ ಗೆಲ್ಲಿಸ್ಕೊಂಡು ಬರ್ತೇವೆ ಅನ್ನುವಂಥ ಮಾತನ್ನು ಹೇಳಿ ಧುಮುಕಿದ್ರು. ಜೊತೆಗೆ ರಾಮುಲು ಅವ್ರ ಜೊತೆನೂ ಕೂಡ ಒಂದು ರೀತಿಯಲ್ಲಿ ಸಮನ್ವಯತೆ ಸಾಧಿಸಿಕೊಂಡು ಇಬ್ಬರು ಕೂಡ ದುಡಿದಿದ್ರು. ಒಂದು ರೀತಿಯಲ್ಲಿ ಚೆನ್ನಾಗಿ ನಡೀತಿತ್ತು. ಆದರೆ ಮಧ್ಯೆ ಅವರಿಬ್ಬರ ನಡುವೆ ವಿರಸ ವ್ಯಕ್ತ ಆಯಿತು. ಈ ಮಧ್ಯೆ ಸಂಡೂರು ಉಪಚುನಾವಣೆಯಲ್ಲಿ ಬಿಜೆಪಿಗೆ ಸೋಲಾಯಿತು. ಇದರಿಂದ ಸಿಟ್ಟಾದಂತಹ ಪಕ್ಷದ ಅಭ್ಯರ್ಥಿ ಬಂಗಾರು ಹನುಮಂತು ಹೈಕಮಾಂಡ್ಗೆ ನೇರವಾಗಿ ದೂರು ಸಲ್ಲಿಕೆ ಮಾಡಿದ್ರು. ಬಂಗಾರು ಹನುಮಂತನ ಅಭ್ಯರ್ಥಿ ಮಾಡಿಸಿದ್ದೆ ಬಿ ಜನಾರ್ದನ್ ರೆಡ್ಡಿ ಅವರು. ಹಾಗಾಗಿ ಹನುಮಂತ್ ಅವರಿಗೆ ರಾಮುಲು ಅವರ ವಿರುದ್ಧ ಹೈಕಮಾಂಡ್ಗೆ ದೂರು ಕೊಟ್ಟಿದ್ರು. ಆ ವಿಚಾರ ರಾಧಾಮೋಹನ್ ದಾಸ್ ಅಗರ್ವಾಲ್ ಅವರು ನಿನ್ನೆ ಕೋರ್ ಕಮಿಟಿ ಸಭೆಯಲ್ಲಿ ಪ್ರಸ್ತಾಪ ಮಾಡಿ ರಾಮುಲು ಅವರ ಒಂದು ರೀತಿಯಲ್ಲಿ ಸಾಮರ್ಥ್ಯವನ್ನೇ ಪ್ರಶ್ನೆ ಮಾಡಿದ್ರು. ಇದರಿಂದ ತೀವ್ರವಾದಂತಹ ಹತಾಶೆಗೊಳಗಾಗಿ, ತೀವ್ರವಾದಂತಹ ಬೇಸರದಿಂದ ನಿನ್ನೆ ಸಭೆಯಲ್ಲೇ ದೊಡ್ಡ ಮಟ್ಟದಲ್ಲೇ ರಾಮುಲು ಅವರು ಕೆರಳಿದ್ರು. ರಾಧಾಮೋಹನ್ ದಾಸ್ ಅಗರ್ವಾಲ್ ಅವರ ವಿರುದ್ಧವೂ ಕೂಡ ಮುನಿಸು ತೋರಿಸಿದ್ರು. ಜೊತೆಗೆ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು. ನಿನ್ನೆ ಸಭೆಯಲ್ಲಿ ಸಾಕಷ್ಟು ಜಟಾಪಟಿ ಆಗಿದೆ. ನಾನು ಸಂಡೂರು ಉಪಚುನಾವಣೆಗೆ ಸೋಲಿಗೆ ಕಾರಣ ಅಲ್ಲ, ಸಾಕಷ್ಟು ಶ್ರಮ ಪಟ್ಟಿದ್ದೇನೆ, ಪಕ್ಷಕ್ಕೆ ಸಾಕಷ್ಟು ತ್ಯಾಗ ಮಾಡಿದ್ದೇನೆ, ದೊಡ್ಡ ಮಟ್ಟದಲ್ಲಿ ನಾನು ಕೂಡ ಕೊಡುಗೆ ಕೊಟ್ಟಿದ್ದೇನೆ. ಆದರೆ ಸೋಲಿಗೆ ಕಾಂಗ್ರೆಸ್ ದೊಡ್ಡ ಮಟ್ಟದಲ್ಲಿ ಇದ್ದಿದ್ದೆ ಅಂದರೆ ಕಾಂಗ್ರೆಸ್ನ ಭ್ರಷ್ಟಾಚಾರ. ಬಿಜೆಪಿಗೆ ರಾಜೀನಾಮೆ ನೀಡೋಕೆ ಮುಂದಾದ್ರ ರಾಮುಲು. ನನ್ನನ್ನ ಜನಾರ್ದನ ರೆಡ್ಡಿ ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನೋದು ಅವರ ಅಸಮಾಧಾನಕ್ಕೆ ಕಾರಣ, ನನಗೆ ಅಪಮಾನ ಮಾಡಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಅವರು ವ್ಯಕ್ತಪಡಿಸಿದ್ದಾರೆ. ನಾನು ಪಕ್ಷ ಬಿಡ್ತೀನಿ ಅಂತ ಉಸ್ತುವಾರಿ ಎದುರಿಗೆ ಶ್ರೀರಾಮುಲು ಅವರು ಅಬ್ಬರಿಸಿದ್ದಾರೆ. ಪಬ್ಲಿಕ್ ಟಿವಿಗೆ ನಿನ್ನೆಯ ಘಟನೆಯ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನ ರಾಮುಲು ಅವರು ಕೊಟ್ಟಿದ್ದಾರೆ. ಬಿಜೆಪಿಗೆ ರಾಜೀನಾಮೆ ನೀಡುವಂತಹ ಸುಳಿವನ್ನ ಕೊಟ್ಟಿದ್ದಾರಾ? ಹಾಗಿದ್ರೆ ಬಿಜೆಪಿಯಿಂದ ಹೊರಗೆ ಬರ್ತಾರಾ ರಾಮುಲು? ನನ್ನನ್ನ ಜನಾರ್ದನ ರೆಡ್ಡಿ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಯಾಕೆ ಅವ್ರಿಗೆ ಅನ್ನಿಸ್ತಾ ಇದೆ?
ಅವ್ರನ್ನ ಪದೇ ಪದೇ ಅಪಮಾನಿಸಲಾಗ್ತಾ ಇದೆ ಅನ್ನೋ ಅಸಮಾಧಾನವನ್ನ ಈ ಸಭೆಯಲ್ಲಿ ಅವರು ತೋರ್ಪಡಿಸಿದ್ದಾರೆ. ನಾನು ಪಕ್ಷ ಬಿಡ್ತೀನಿ ಅಂತ ಉಸ್ತುವಾರಿ ಎದುರಿಗೇನೆ ಅವರು ಅಬ್ಬರಿಸಿ ಬೊಬ್ಬರಿದ್ದಾರೆ. ಈ ಕುರಿತಾಗಿ ಪಬ್ಲಿಕ್ ಟಿವಿಯ ಜೊತೆಗೆ ಶ್ರೀರಾಮುಲು ಅವರು ಮಾತನಾಡಿದ್ರು. ನಿನ್ನೆಯ ಕೋರ್ ಕಮಿಟಿ ಸಭೆಯಲ್ಲಿ ಈ ಅಸಮಾಧಾನ ಯಾಕೆ ಸ್ಫೋಟ ಆಯಿತು, ಇಷ್ಟು ದಿನಗಳಿಂದ ಏನೆಲ್ಲ ಆಗ್ತಾ ಇದೆ ಬಳ್ಳಾರಿ ರಾಜಕಾರಣದಲ್ಲಿ ಅನ್ನೋದ್ರ ಬಗ್ಗೆ ಮಾತನಾಡಿದ್ದಾರೆ. ಹಲೋ ನಮಸ್ಕಾರ ಸರ್ ರಾಮುಲು ಸರ್. ಸರ್ ನಮಸ್ತೆ, ರವೀಶ್ ಮಾತಾಡ್ತೀನಿ ಪಬ್ಲಿಕ್ ಟಿವಿಯಿಂದ. ಸರ್ ನಮಸ್ಕಾರ ಹೇಳಿ ಸರ್. ಸರ್ ಏನಿಲ್ಲ ಸರ್, ನಿನ್ನೆ ಏನ್ ಅಸಮಾಧಾನ ಆಯ್ತು, ಗಲಾಟೆ ಆಯ್ತು ಅಂತ. ಹಾ ಸರ್, ಏನ್ ಸರ್ ಆಕ್ಚುಲಿ ಆಗಿತ್ತು? ಆಕ್ಚುಲಿ ನಿನ್ನೆ ಕೋರ್ ಕಮಿಟಿ ಕರೆದಿದ್ರು ಸರ್ ರಾಧಾಮೋಹನ್ ಅಗ್ರವಾಲ್ ಅವರು. ಓಕೆ ಸರ್. ಚರ್ಚೆ ಆಗ್ತಾ ನನ್ ಬಗ್ಗೆ ಅವ್ರು ಹೇಳಿದ್ರು, ರಾಮುಲು ಅವರು ಸಂಡೂರು ಎಲೆಕ್ಷನ್ ಸೋಲ್ಸಿತ್ತು ಅಂತ ಹೇಳಿ ನನ್ ಮೇಲೆ ಆರೋಪಣೆ ಮಾಡಿದ್ರು ಸರ್. ಓಕೆ. ನನ್ ಮೇಲೆ ಸರ್ ಈ ರೀತಿ ಆರೋಪಣೆ ಮಾಡೋದು ಸರಿಯಲ್ಲ, ಕೆಲಸ ಮಾಡಿದೆ ನನ್ನಂತ ವಿಚಾರ ಪ್ರತಿಯೊಬ್ಬ ಕಾರ್ಯಕರ್ತ ಮಾಡಿದನಲ್ಲ. ಇಲ್ಲ ಅಂದ್ರೆ ರಾಜ್ಯಾಧ್ಯಕ್ಷರು ವಿಜೇಂದ್ರ ಇಲ್ಲೇ ಕುಂತ ಅವ್ರನ್ನ ಕೇಳ್ರಿ. ನಾನು ಕೊನೆ ದಿನ ತನಕ ಕೂಡ ನಾನು ಶಿಗ್ಗಾಂವ್ ಹೋಗ್ಬೇಕಾಯ್ತು, ಕೊನೆ ದಿನ ಬೊಮ್ಮಾಯಿರು ಮಾತು ಕೊಟ್ಟಿದ್ದೆ, ಆ ಮಾತನ್ನು ಕೂಡ ಹೋಗ್ಲಾರ್ದಂತ ಇಲ್ಲೇ ಕೆಲಸ ಮಾಡಿದ್ದೇನೆ. ಯಾಕಂದ್ರೆ ಇಲ್ಲಿ ಗೆಲುವಾದ್ರೆ ಒಳ್ಳೇದಾಗುತ್ತೆ. ನೀವ್ ಈ ರೀತಿ ಆರೋಪಣೆ ಮಾಡಂತ ಟೈಮಲ್ಲಿ ನನ್ನ ಅಪಮಾನ ಮಾಡ್ತೀರಿ. ಎಲೆಕ್ಷನ್ ದಲ್ಲಿ ಸೋಲಿನಿ, ನೋವಲ್ಲಿದ್ದೀನಿ, ಆದ್ರೆ ಎಲೆಕ್ಷನ್ ಜೊತೆಲಿ ಆಮೇಲೆ ಹೆಂಗ್ ಓಡಿಸ್ತೀರಿ ಸರ್ ನೀವು? ಈ ರೀತಿ ಆರೋಪಣೆ ಓಡಿಸಂತ ಟೈಮಲ್ಲಿ ಯಾವ ಉದ್ದೇಶ ಕೇಳಿದೆ, ವಿಜೇಂದ್ರ ಅವರೇ ನೀವು ರಾಜ್ಯಾಧ್ಯಕ್ಷ, ನಾನು ರಕ್ಷಣೆ ಮಾಡ್ಬೇಕಾಯ್ತು, ನೀವ್ ಮಾಡಿಲ್ಲ ಅಂತ ಹೇಳಿದ್ರೆ ನಿಮ್ ಮನ್ಸಲ್ಲಿ ಕೂಡ ಎಲ್ಲೋ ಒಂದ್ ಕಡೆ ನನ್ನ ಬಗ್ಗೆ ಅಸಮಾಧಾನ ಸರಿಯಲ್ಲ. ನೆನ್ಪಿಡ್ಕೊಟ್ಟಿ ಜನರು ನಿಮಗೆ ಎಲ್ಲೋ ಒಂದ್ ಕಡೆ ಇದನ್ನ ಪ್ರಶ್ನೆ ಮಾಡ್ತಾರ. ಇವತ್ತು ಮಾಡ್ಲಿದ್ರೆ ನಾಳೆನಾಗ್ಲಿ ಪ್ರಶ್ನೆ ಮಾಡ್ತಾರ. ರಾಮುಲು ಮೇಲೆ ಆರೋಪಣೆ ಬಂದಂತ ಟೈಮ್ ನೀವ್ ಏನ್ ಮಾಡ್ತಿದ್ರಿ, ಕುಂತ್ಕೊಂಡಿದ್ರಿಲ್ಲ, ಒಂದ್ ಮಾತನ್ನ ಹೇಳ್ಬೋದಿತ್ತಲ್ಲ. ಅವ್ರಂತೂ ಬೇರೆ ಊರಿಂದ ಬಂದಂತವ್ರು, ಬೇರೆ ಕಡೆಯಿಂದ ಬಂದಂತವ್ರು, ಅವ್ರಿಗೆ ಗೊತ್ತಾಗಲ್ಲ ಯಾರು ಕೆಲಸ ಮಾಡಿದಾರೆ ಅಂತೇಳಿ. ಯಾರು ಜನಾರ್ದನ್ ರೆಡ್ಡಿ ಅವ್ರು ಹೇಳಿದ್ಕೋಸ್ಕರವಾಗಿ ಅವ್ರು ಮಾತಾಡ್ತಿರ್ಬೋದು, ನನಗೆ ಗೊತ್ತಿದೆ. ಆದ್ರೆ ಜನಾರ್ದನ್ ರೆಡ್ಡಿ ಅವ್ರು ಕೂಡ ಹೇಳಿದಂತ ಟೈಮಲ್ಲಿ ಈ ರೀತಿ ನನ್ನ ಬಗ್ಗೆ ಆರೋಪಣೆ ಮಾಡಂತ ಟೈಮಲ್ಲಿ ಅವ್ರು ನನ್ನ ಬಗ್ಗೆ ತಿಳ್ಕೊಬೇಕಾಯ್ತು. ತಿಳ್ಕೊಳ್ಳಾರ್ದಂತ ಆರೋಪಣೆ ಮಾಡ್ತಾ ಇದಾರೆ ಅಂದ್ರೆ ಇದು ಸಹಜ, ಕರೆಕ್ಟ್, ತಪ್ಪು ಅನ್ನಂತ ಮಾಹಿತಿಯನ್ನು ಕೂಡ ಹೇಳಿದಂತ ಟೈಮಲ್ಲಿ ಅವರು ಏನೋ ಹೇಳ್ತಾರೆ. ಹಂಗಂದ್ರೆ ಬ್ಯಾಡ ಬಿಡಿ ಸರ್, ನನ್ಗೆ ಪಾರ್ಟಿಗೆ ಇಷ್ಟ ಇಲ್ಲ ಅಂದ್ರೆ ಹೇಳ್ರಿ, ನಾನ್ ಬಿಟ್ಟು ಹೋಗಂಗಿದ್ರೆ ಬಿಟ್ಟು ಹೋಗ್ತೇನೆ, ನಾನು ಯಾಕೆ ವಜ್ಜೆ ಆದ್ಮೇಲೆ ಹಾಕಿರ್ಬೇಕು ಅಂತ ಹೇಳ್ರಿ. ಆಮೇಲೆ ನಮ್ಮೆಲ್ಲಾ ಸ್ನೇಹಿತರು ಇಲ್ಲ ರಾಮುಲು ಆ ರೀತಿ ಅವ್ರು ಹೇಳಿದಾರ ಸತ್ಯ, ಆ ರೀತಿ ಯಾರು ನಂಬಕ್ ರೆಡಿ ಇಲ್ಲ. ಎಲ್ಲರೂ ಕೆಲಸ ಮಾಡಿದ್ವಿ, ಸೋಲ್ ಆಗಿದ್ರೆ ಆಗಿರ್ಬೋದು, ನಿನ್ ಮೇಲೆ ಮಾತಾಡೋದು ಕೂಡ ಸರಿಯಲ್ಲ. ಸದಾನಂದ ಗೌಡ್ರು ಹೇಳಿದ್ರು, ಸದಾನಂದ ಗೌಡ್ರು ಅಲ್ಲಿ ಯಾಕೆ ಸೋಲ್ ಆಗಿದೆ ಅನ್ನೋದಕ್ಕೆ ಅವ್ರನ್ನೇ ಅಧ್ಯಕ್ಷರನ್ನಾಗಿ ಅವ್ರನ್ನ ಅಲ್ಲಿ ಕಳಿಸ್ಕೊಟ್ಟಾರ. ಅವ್ರೆಲ್ಲಾ ಮಾಹಿತಿ ತಗೊಂಬಂದ ಸದಾನಂದ ಗೌಡ್ರು ಇನ್ನ ನನ್ ಮಾಹಿತಿನೇ ಕೊಟ್ಟಿಲ್ಲ, ನೀವ್ ಹೆಂಗ ಕೇಳಿದ್ರಿ ರಾಮುಲು ಮೇಲೆ ಈ ರೀತಿ ಅಲಿಗೇಷನ್ ಮಾಡೋದು ಅದ್ ತಪ್ಪಲ್ಲ ಅಂತ ಹೇಳಿದ್ರು ಸರ್. ರಾಮುಲು ಮೇಲೆ ಆರೋಪಣೆ ಮಾಡ್ಬೇಕು, ಯಾವಾಗ ಮಾಡ್ಬೇಕು, ಎಲ್ಲಾ ನಾನು ವರದಿ ಕೊಟ್ಟ ನಂತರ ನೀವ್ ಮಾಡ್ಬೇಕಾಯ್ತು, ಈ ವರದಿನೇ ಕೊಟ್ಟಿಲ್ಲ, ಹೆಂಗ್ ಮಾಡಿದಿರಿ ಅಂತ ಸದಾನಂದ ಗೌಡ್ರು ಹೇಳಿದ್ರು. ಈ ರೀತಿ ಮಾಡಿದಂತ ಟೈಮಲ್ಲಿ ನೋವು ಆಯ್ತು. ನೋವು ಆದಂತ ಟೈಮ್ ನಾನ್ ಬಹಳ ನೋವು ಪಟ್ಕೊಂಡು, ಹಂಗಾಗಿ ನಾನ್ ನಿನ್ನೆ ಬಹಳ ನೋವಿನಿಂದ ಇದ್ದೆ ಸರ್. ನಾನ್ ಮಾತಾಡ್ಬೇಕಂತ ಕೂಡ ಎಲ್ಲಾರು ಬೇಡ ಅಂದ್ರೆ ನಾನ್ ಬಂದ್ಬಿಟ್ಟೆ. ಹಂಗಾಗಿ ನಾನು ಎಲ್ಲೇನೋ ಒಂದ್ ಕಡೆ ಬೆಳಿಗ್ಗೆ ಟಿವಿಯಲ್ಲಿ ಬಂದ ನಂತರ ನನಗೆ ಗೊತ್ತಾಯ್ತು ಎಲ್ಲಾ ಟಿವಿಯಲ್ಲಿ ಹಿಂಗ್ ಆಗಿದೆ ಅಂತ ಬರ್ತಾ ಇದ್ದ. ನಾನು ಕ್ಲಾರಿಫಿಕೇಶನ್ ಕೊಟ್ಟಿದ್ದಿಲ್ಲ ಅಂತ ಹೇಳಿದ್ರೆ ನಾನ್ ತಪ್ಪಿದಸ್ತ ಆಗ್ಬಿಡ್ತೀನಿ ಅನ್ನೋ ಕಾರಣದಿಂದ ನಾನ್ ಕ್ಲಾರಿಫಿಕೇಶನ್ ಕೊಡ್ತಾ ಇದೀನಿ. ಯಾವತ್ತು ಕೂಡ ಪಾರ್ಟಿ ಬಿಡ್ತೀನಿ ಅಂತ ಹೇಳಿದನಾಗ್ಲಿ, ಪಾರ್ಟಿನ ಬಿಡೋಂತ ಪರಿಸ್ಥಿತಿ ಬಂದ್ರೆ ಎಲ್ಲರಿಗೂ ಕೂಡ ಹೇಳಿ ಬಿಡೋನು, ಮೋಸದಿಂದ ಪಾರ್ಟಿ ಬಿಡೋನು ಅಂತಾನಲ್ಲ. ಜನಾರ್ದನ್ ರೆಡ್ಡಿ ಅವ್ರು ಏನ್ ಅಂದ್ಕೊಂಡ್ರ, ನಾನು ಎಲ್ಲಾ ಹೇಳಿದ್ದೆಲ್ಲ ಕೂಡ ಜನರು ಸತ್ಯ ನಂಬ್ತಾರ ಅಂತ ಹೇಳಿ ತಿಳ್ಕೊಂಡು ಇತ್ತೀಚೆಗೆ ನಮ್ಮನ್ನ ಟಾರ್ಗೆಟ್ ಮಾಡ್ಕೊಂಡು ನಮ್ಮ ಮೇಲೆ ಆರೋಪಣೆ ಮಾಡ್ಕೊಂತ ಹೊಂಟಾನ ಸರ್. ಅಂದ್ರೆ ಈಗ ಹೈಕಮಾಂಡ್ ನೀವು ಗಮನಕ್ಕೆ ತರ್ತೀರಾ ಇವ್ರ ರಾಧಾಮೋಹನ್ ದಾಸ್ ಅವ್ರು ಹೇಳ್ದ ಇದನ್ನ? ಸರ್ ನಾನು ಎಲ್ಲಾ ಉದ್ದೇಶವನ್ನು ಎಲ್ಲಾ ವಿಚಾರಗಳನ್ನು ಹೈಕಮಾಂಡ್ ಪ್ರಮುಖರು ಕೂಡ ನಾನು ಡೆಲ್ಲಿಗೆ ಹೋದಂತ ಟೈಮಲ್ಲಿ ಕೂಡ ರಾಷ್ಟ್ರೀಯ ಅಧ್ಯಕ್ಷ ಅಂತ ನಡ್ಡಾ ಅವ್ರಿಗೆ ಹೇಳಿ ಬರ್ತೀನಿ ಸರ್, ನಮ್ಮ ಉಸ್ತುವಾರಿಗಳಿಗೆ ಹಿಂಗ ನಡ್ಕೊಂಡಿದ್ದಾರೆ ಅಂತ ಹೇಳಿ ಸಂತೋಷ್ ಅವರು ಕೂಡ ಹೇಳ್ತೀನಿ ಸರ್ ನಾನು. ಮತ್ತೆ ನಂತರ ಅಮಿತ್ ಶಾ ಅವರಿಗೆ ಪ್ರೈಮ್ ಮಿನಿಸ್ಟರ್ ಅಪಾಯಿಂಟ್ಮೆಂಟ್ ಕೊಟ್ಟರೆ ಪ್ರೈಮ್ ಮಿನಿಸ್ಟರ್ ಕೂಡ ಹೇಳಿ ಬರ್ತೀನಿ ಸರ್ ನಾನು. ಅಂದ್ರೆ ವಿಜೇಂದ್ರ ಅವ್ರಿಗೆ ನಿಮ್ ಸಮರ್ಥನೆ ಮಾಡ್ಕೊಳ್ಳಿಲ್ಲ? ಇಲ್ಲ, ಸಮರ್ಥನೆ ಮಾಡ್ಕೊಂಡಿಲ್ಲ ಸರ್. ವಿಜೇಂದ್ರ ನಮ್ಮನ್ನ ರಕ್ಷಣೆ ಮಾಡಿಲ್ಲ ಸರ್, ನಮ್ಮನ್ನ ರಕ್ಷಣೆ ಮಾಡಿನೇ ಇಲ್ಲ. ನೀವು ಪ್ರಶ್ನೆ ಮಾಡಿದಾಗ ಏನಂದ್ರು ವಿಜೇಂದ್ರ ರಾಮುಲು ನನ್ ಮೇಲೆನ ಆರೋಪಣೆ ಮಾಡ್ಯಾರ ಅಂತ ಹೇಳ್ದ. ನನ್ ಮೇಲೆನ ಅವ್ರು ಆರೋಪಣೆ ಮಾಡಿದಾರೆ, 2 ಕೋಟಿ ರೂಪಾಯಿ ನನ್ ತಗೊಂಡೋಗಿ ನಂದೇಳಿ ಆರೋಪಣೆ ಮಾಡಿದಾರೆ ರಾಮುಲು ಅಂತ ಹೇಳ್ದ. ಅಂದ್ರೆ ಇದು ಜನಾರ್ದನ್ ರೆಡ್ಡಿ ಅವ್ರ ಕಾರಣಕ್ಕೋಸ್ಕರ ಆಗ್ತಾ ಇರೋದು ಅಂತೀರಾ? ಇವತ್ತು ಜನಾರ್ದನ್ ರೆಡ್ಡಿ ಅವ್ರು ಹೇಳಿರೋ ಕಾರಣ ರಾಧಾಮೋಹನ್ ಅಗ್ರವಾಲ್ ಸರ್ ಅವ್ರು ಹೇಳಿದ ಮಾತೆಲ್ಲ ಸತ್ಯ ಅಂತ ಹೇಳ್ಕೊಂಡು ನಮ್ ಪ್ರಾಮಾಣಿಕರನ್ನ ದೂರ ಮಾಡ್ಕೊಂತ ಇದ್ರೆ ನಾವ್ ಏನ್ ಮಾಡಕ್ ಆಗುತ್ತೆ ಸರ್? ಇವಾಗ ಎಲ್ಲಿ ಬೆಂಗಳೂರಲ್ಲೇ ಇದೀರಾ ಸರ್ ಅಥವಾ ಬಳ್ಳಾರಿ?
ಇಲ್ಲ, ನಾನು ಬಳ್ಳಾರಿಯಲ್ಲಿ ಕಡೆಯಿಂದ ದೇವಸ್ಥಾನಕ್ಕೆ ಹೋಗಿದ್ದೆ ಸರ್. ದೇವಸ್ಥಾನದಿಂದ ಮನೆಗೆ ಹೋಗ್ತೀನಿ ಸರ್. ನಾಳೆ ಸಿಗ್ತೀನಿ ಸರ್ ಮಾಧ್ಯಮದವ್ರು ಎಲ್ಲರಿಗೆ. ಓಕೆ ಇವತ್ತು ನನ್ನ ಮನೇಲಿ ಕೆಲಸ ಇದೆ, ನಾಳೆ ಬೇಕಾದ್ರೆ ಮಾತಾಡ್ತೀನಿ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ನೀವು ಸರ್ ಪಬ್ಲಿಕ್ ಟಿವಿಯಿಂದ ಹೌದು ಸರ್, ಇದು ರೆಕಾರ್ಡ್ ಮಾಡ್ಕೊಂಡಿದ್ದೀರಿ ಸರ್? ಇದು ಹೌದು ಸರ್, ಹೌದು, ರೆಕಾರ್ಡ್ ಆಗಿದೆ, ಇದನ್ನ ಹಾಕ್ತೀವಿ ಸರ್. ಆಗ್ಲಿ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವೀಶ್. ಅಸಮಾಧಾನ ಇರೋದನ್ನ ರಾಮುಲು ಅವರು ಒಪ್ಕೊಂಡಿದ್ದಾರೆ. ಆದರೆ ಅವರ ಅಸಮಾಧಾನಕ್ಕೆ ಕಾರಣನೇ ಜನಾರ್ದನ ರೆಡ್ಡಿ ಅನ್ನೋದು ಕೂಡ ಆರೋಪ ಆಗ್ತಿದೆ. ಖಂಡಿತವಾಗಿಯೂ ಕೂಡ ಒಂದು ಕಾಲದಲ್ಲಿ ಆಪ್ತ ಸ್ನೇಹಿತರು. ಎಷ್ಟರ ಮಟ್ಟಿಗೆ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಅವರು ಇದ್ದರು ಅಂದರೆ ಒಬ್ಬರನ್ನೊಬ್ಬರು ಪರಸ್ಪರ ಬಿಡ್ತಾ ಇರಲಿಲ್ಲ. ಜೊತೆಗೆ ಒಬ್ಬರ ಮೇಲೆ ಯಾರಾದರೂ ಮಾತನಾಡಿದ್ರೆ ಇಬ್ಬರು ಕೂಡ ಮುಗಿ ಬೀಳ್ತಾ ಇದ್ರು. ಹಾಗಾಗಿ ಆ ಒಂದು ಕಾಲಘಟ್ಟದಲ್ಲಿ ಅಂದರೆ 2008ರಲ್ಲಿ BJP ಸರ್ಕಾರ ಬಂದಂಥ ಕಾಲಘಟ್ಟದಲ್ಲಿ ಇದೇ ರಾಮುಲು ಮತ್ತು ಜನಾರ್ದನ್ ರೆಡ್ಡಿ ಅವರ ಪಾತ್ರ ಎಷ್ಟರ ಮಟ್ಟಿಗಿತ್ತು ಅನ್ನೋದು ಕೂಡ ಗೊತ್ತಿದೆ. ಹಾಗಾಗಿ ಅಂತಹ ಸ್ನೇಹಿತರು ಈಗ ವಿಮುಖ ಆಗಿರ್ತಕ್ಕಂಥದ್ದು, ಒಬ್ಬರನ್ನೊಬ್ಬರು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಒಂದು ರೀತಿಯಲ್ಲಿ ಕೇಳಿ ಬರ್ತಾ ಇತ್ತು. ಅಂದರೆ ರಾಮುಲು ಅವರು BJP ಪಕ್ಷಕ್ಕೆ ಬರೋದಕ್ಕೆ ಆ ಒಂದು ಜನಾರ್ದನ್ ರೆಡ್ಡಿ ಅವರನ್ನು ಬಿಡ್ತಾ ಇಲ್ಲ ಅನ್ನೋ ಒಂದು ಆರೋಪಗಳು ಕೂಡ ಕೇಳಿ ಬರ್ತಾ ಇತ್ತು. ಆದರೆ ಈಗ ಎಲ್ಲೋ ಒಂದು ಕಡೆ ಜನಾರ್ದನ್ ರೆಡ್ಡಿ ಅವರು BJPಗೆ ಶಿಫ್ಟ್ ಆದ ಬಳಿಕ ಅದು ಮತ್ತಷ್ಟು ಸ್ಫೋಟಗೊಳ್ತಾ ಇದೆ. ಅಂದರೆ ಎಲ್ಲೋ ಒಂದು ಕಡೆ ಸಂಡೂರು ಚುನಾವಣೆಯ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಬೆಳವಣಿಗೆಗಳನ್ನು ರಾಜ್ಯ ಉಸ್ತುವಾರಿ ಆಗಿರ್ತಕ್ಕಂಥ ರಾಧಾ ಮೋಹನ್ ದಾಸ್ ಅವರಿಗೆ ಬೇರೆ ರೀತಿಯಲ್ಲಿ ಹೇಳಿದ್ದಾರೆ ಅನ್ನೋದೇ ರಾಮುಲು ಅವರ ಈ ನೋವಿಗೆ, ಅಪಮಾನಕ್ಕೆ ಕಾರಣ ಅಂತ ಕೂಡ ಅವ್ರು ಹೇಳ್ಕೊಂಡು ಬರ್ತಾ ಇದ್ದಾರೆ. ಯಾಕೆಂದರೆ ನಿನ್ನೆ ಕೋರ್ ಕಮಿಟಿ ಸಭೆಯಲ್ಲಿ ಈ ರೀತಿಯ ಸಂಡೂರು ಚುನಾವಣೆಯ ಬೈ ಎಲೆಕ್ಷನ್ನ ಸೋಲಿನ ಪರಾಮರ್ಶೆಯೇ ಇರಲಿಲ್ಲ. ಆದರೆ ಯಾವುದೋ ಜಿಲ್ಲಾಧ್ಯಕ್ಷ ಸ್ಥಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಮುಲು ಅವರು ಆಕ್ಷೇಪವನ್ನು ವ್ಯಕ್ತಪಡಿಸಿದಾಗ ಇದೇ ರಾಜ್ಯ ಉಸ್ತುವಾರಿ ಆಗಿರ್ತಕ್ಕಂಥ ರಾಧಾ ಮೋಹನ್ ದಾಸ್ ಅವರು ರಾಮುಲು ಅವರ ಮೇಲೆ ಮುಗಿಬೀಳ್ತಾರೆ. ಅಂದರೆ ಸಂಡೂರು ಬೈ ಎಲೆಕ್ಷನಲ್ಲಿ ನೀವೇನು ಮಾಡಿದ್ದೀರಾ ಗೊತ್ತಿದೆ, ಪಕ್ಷ ವಿರೋಧ ಚಟುವಟಿಕೆ ಮಾಡಿದ್ದೀರಾ ಅಂತ ಕೂಡ ರಾಮುಲು ಅವರ ಮೇಲೆ ಅಟ್ಯಾಕ್ ಶುರು ಮಾಡಿದಾಗ ರಾಮುಲು ಅವರು ಅಲ್ಲೇ ತಿರುಗೇಟನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತಾರೆ. ಯಾಕೆಂದರೆ ಇನ್ನೂ ಕೂಡ ಸದಾನಂದ ಗೌಡರ ಒಂದು ಸಮಿತಿ ನೇಮಕ ಆಗಿದೆ. ಆ ಸಮಿತಿ ಎಲ್ಲ ರೀತಿಯ ಸ್ಟಡಿಯನ್ನು ಮಾಡಿ ರಿಪೋರ್ಟನ್ನು ಇಟ್ಕೊಂಡಿದೆ. ಅವ್ರು ಇನ್ನೂ ಕೂಡ ಹೈಕಮಾಂಡ್ಗೆ ಮತ್ತು ರಾಜ್ಯ BJPಗೆ ವರದಿಯನ್ನೇ ಕೊಟ್ಟಿಲ್ಲ. ವರದಿ ಬಾರದೆ ನೀವು ಏಕೆ ನನ್ನ ಮೇಲೆ ಆರೋಪವನ್ನು ಮಾಡ್ತಾ ಇದ್ದೀರಾ? ಈ ರೀತಿಯ ಆರೋಪ ಮಾಡ್ತಕ್ಕಂಥದ್ದು ಸರಿಯಲ್ಲ, ನನಗೆ ಅಪಮಾನ ಮಾಡ್ತಾ ಇದ್ದೀರಾ. ನಿಮಗೆ ರಾಮುಲು ಪಕ್ಷದಲ್ಲಿ ಇರಬಾರ್ದು ಅಂದರೆ ಹೇಳಿ, ನಾನು ಬಿಟ್ಟು ಹೋಗ್ತೇನೆ. ಇದೇ ರೀತಿ ಖಡಕ್ಕಾಗಿ ಭಾಳ ನೋವಿನಿಂದ ಆಕ್ರೋಶಭರಿತರಾಗಿ ರಾಮುಲು ಅವರು ನಿನ್ನೆ ಮಾತನಾಡಿರ್ತಕ್ಕಂಥದ್ದು. ಅದೇ ವಿಚಾರವನ್ನು ಪಬ್ಲಿಕ್ TV ಜೊತೆಯಲ್ಲೂ ಕೂಡ ಹಂಚಿಕೊಂಡಿದ್ದಾರೆ. ಪ್ರಮುಖವಾಗಿ ಇಡೀ ಘಟನಾವಳಿಗಳ ಬಗ್ಗೆ ನಾನು ಹೈಕಮಾಂಡ್ಗೆ ದೂರು ಕೊಡೋನಿದ್ದೇನೆ ಅನ್ನೋ ಮಾತುಗಳನ್ನು ಕೂಡ ಹೇಳ್ತಾ ಇದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ, ಅಮಿತ್ ಶಾ ಅವ್ರನ್ನ ಕೂಡ ಡೆಲ್ಲಿಯಲ್ಲಿ ಭೇಟಿ ಮಾಡೋದಕ್ಕೆ ಸಮಯಾವಕಾಶ ಕೇಳ್ತೀನಿ, ಈ ಸಂದರ್ಭದಲ್ಲಿ ಇದನ್ನು ದೂರನ್ನು ಕೂಡ ಕೊಡ್ತೇನೆ ಅಂತ ಇನ್ನೊಂದು ವಿಚಾರ ಹೇಳ್ತಾರೆ. ಯಾಕೆಂದರೆ ಇದು ವ್ಯಕ್ತಿಗಳ ನಡುವೆ ಫೈಟ್ ಏನಿದೆ BJP ದೊಡ್ಡ ಮಟ್ಟದಲ್ಲೇ ಇದೆ. ಯಾಕೆಂದರೆ ಒಂದು ಕಡೆ ಯತ್ನಾಳ್ ವರ್ಸಸ್ ವಿಜಯೇಂದ್ರ, ಈಗ ರಾಮುಲು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಜನಾರ್ದನ್ ರೆಡ್ಡಿ ಅವರು ಅಂತ ಕೂಡ ರಾಮುಲು ಹೇಳ್ಕೊಂಡು ಬಂದಿದ್ದಾರೆ. ಹಾಗೆ ಇಲ್ಲೂ ಕೂಡ ವ್ಯಕ್ತಿಗಳ ಫೈಟು. ಇಂತಹ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಅವರು ನನ್ನ ಪರ ನಿಲ್ಲಲಿಲ್ಲ, ನನ್ನ ಸಮರ್ಥನೆ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಇದನ್ನು ಅವರನ್ನೇ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲ ರೀ ರಾಮುಲು, ನನ್ನ ಮೇಲೆ ಆರೋಪ ಮಾಡ್ತಾ ಇದ್ದಾರೆ 2 ಕೋಟಿ ವಿಚಾರವಾಗಿ, ಆ ಸಂಡೂರು ಬೈ ಎಲೆಕ್ಷನ್ ವಿಚಾರವಾಗಿ ನಾನೇನು ಮಾಡೋಕ್ಕಾಗುತ್ತೆ ಅಂತ ಅವರು ಅಸಹಾಯಕತೆಯನ್ನು ವ್ಯಕ್ತಪಡಿಸಿದ್ರಂತೆ. ಹಾಗಾಗಿ ಎಲ್ಲ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ರಾಮುಲು ಅವರು ಅಸಮಾಧಾನಿತರಾಗಿರ್ತಕ್ಕಂಥದ್ದು, ಆ ಪಕ್ಷವನ್ನು ಬಿಟ್ಟೋಗ್ತೀನಿ ಅನ್ನೋ ಮಾತುಗಳನ್ನು ಹೇಳಿರ್ತಕ್ಕಂಥದ್ದು. ಹಾಗಾಗಿ ಈಗ ಪಬ್ಲಿಕ್ TV ಜೊತೆ ಮಾತನಾಡೋ ಜೊತೆ ಸಂದರ್ಭದಲ್ಲಿ ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ. ಅಂದರೆ ನಾನು ಮೋಸದಿಂದ ಪಕ್ಷವನ್ನು ಬಿಡೋದಿಲ್ಲ, ಎಲ್ಲರ ಜೊತೆ ಕೂತು ಮಾತನಾಡಿಯೇ ಎಲ್ರಿಗೂ ಹೇಳಿಯೇ ಪಕ್ಷವನ್ನು ಬಿಡೋದಾದರೆ ಬಿಡ್ತೇನೆ ಅನ್ನೋ ಇದನ್ನು ಕೂಡ ಹೇಳಿರ್ತಕ್ಕಂಥದ್ದು. ಹಾಗಾಗಿ ರಾಜ್ಯ BJPಯಲ್ಲಿ ಉಲ್ಬಣಗೊಂಡಿರ್ತಕ್ಕಂಥ ಈ ಬಣಬಡಿದಾಟ, ಈ ಒಂದು ಕಚ್ಚಾಟ ಏನಿದೆ, ಇದು ಇನ್ನಷ್ಟು ತಾರಕಕ್ಕೇರುವಂಥ ಸಾಧ್ಯತೆ ಇದೆ. ಇದನ್ನ ಹೈಕಮಾಂಡ್ ನಾಯಕರು ಯಾವ ರೀತಿ ಮ್ಯಾನೇಜ್ ಮಾಡ್ತಾರೆ ಕಾದ್ ನೋಡಬೇಕು. ದಿವ್ಯಾ, ಸದ್ಯ ಶ್ರೀರಾಮುಲು ಅವರು ಕುಪಿತಗೊಂಡಿದ್ದಾರೆ. ತನ್ನ ಮೇಲೆ ಇಲ್ಲ ಸಲ್ಲದ ಆರೋಪವನ್ನ ಮಾಡ್ತಾ ಇದ್ದಾರೆ. ಪ್ರಾಮಾಣಿಕನನ್ನ ಕಳೆದುಕೊಳ್ಳುವಂತಹ ಒಂದು ಪ್ರಯತ್ನ ಬಳ್ಳಾರಿ ಭಾಗದಲ್ಲಿ ಆಗ್ತಾ ಇದೆ ಅನ್ನೋದು ಅವರ ಆರೋಪ.